ಹಿರಿಯರೇ, ವೇದಿಕೆ ಮೇಲೆಲ್ಲ ಆಸೀನರಾಗಿರೋ ಅತಿಥಿಗಳೇ, ಸ್ವಾಮಿಗಳೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶರಣಾರ್ಥಿ. ಇವತ್ತು ನಿಮ್ಮೆಲ್ಲರ ಈ ಜಾಗೃತಿ ಕಾರ್ಯಕ್ರಮ, ಈ ಬಸವ ತತ್ವದ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋದಾದ ನಮ್ಮ ಸ್ನೇಹಿತರಾದ ಸ್ವಾಮಿ ಆಗಿರ್ಬೋದು, ರುದ್ರಮುನಿ ಸ್ವಾಮೀಜಿಯವರಾಗಿರ್ಬೋದು, ಎಲ್ಲ ಹಿರಿಯರಿಗೆ ನಾನು ಮತ್ತೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮೆಲ್ಲರ ಮಾತಿಂದ ಮತ್ತು ಈ ಮಠದ ಕೆಲಸಗಳಿಂದ ನಮಗೆ ಗೊತ್ತಿದೆ, ನಾವೊಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ನಮ್ಮ ಮಾದರಿಗಳು ಭಾಳ ಮುಖ್ಯ ಆಗತ್ತೆ. ನಮ್ಮ ಮಾದರಿಗಳು ಯಾವ ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಸ್ಟಾರ್ಗಳು, ಶ್ರೀಮಂತ ಉದ್ಯಮಿಗಳು, ರಾಜಕಾರಣಿಗಳು ಆಗಬಾರ್ದು. ನಮ್ಮ ಮಾದರಿಗಳು ಯಾರು ಅಂದರೆ ಯಾರು ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರೋ ಅವರೇ ನಮ್ಮ ಮಾದರಿಗಳಾದರೆ ನಾವೊಂದು ಉತ್ತಮ ಸಮಾಜ ಕಟ್ಬೋದು. ಆ ಹಾದಿನಲ್ಲಿ ನಾವೆಲ್ಲರೂ ಕೂಡ ನಡೆಯೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಸಾಧ್ಯ ಇದೆ ಅಂತ ನಾನು ನಂಬಿರೋನು. ನನಗೆ ಒಂದು ಚಿಕ್ಕ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಭಾಳ ಒಂದು ಸ್ಫೂರ್ತಿಯಾಗಿರೋ ಕತೆ. ಆ ಕಥೆಯಲ್ಲಿ ಏನಾಗುತ್ತೆ, ಒಂದು ದಂತಕತೆ ಅದು. ಆ ಕಥೆಯಲ್ಲಿ ಒಂದು ಸಾಂಸ್ಕೃತಿಕ ನಾಯಕ, ಒಂದು ಮಾದಿಗ ಸಮುದಾಯದ ಸಾಂಸ್ಕೃತಿಕ ನಾಯಕ ಮಂಟೇಸ್ವಾಮಿ ಅವರು ಎಷ್ಟೋ ವಾರಗಳಲ್ಲಿ ಸ್ನಾನ ಮಾಡ್ಕೊಂಡಿರಲ್ಲ. ಒಂದು ಸತ್ತಿರೋ ಕರು ಅವ್ರ ಹೆಗಲ ಮೇಲೆ ಇಟ್ಕೊಂಡಿರ್ತಾರೆ, ಒಂದು ಹೆಂಡದು ಬಾಟಲ್ ಅವರು ಕೈನಲ್ಲಿ ಇಟ್ಕೊಂಡಿರ್ತಾರೆ. ಅವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದಾಗ ನಾನು ಒಳಗೆ ಬರಬೇಕು ಅಂತ ಬರ್ತಾರೆ. ಅವಾಗ ಅಲ್ಲಿದ್ದು ಶರಣರು ಅಲ್ಲಿ ನಿಂತಿರೋರು, ನೀನು ಒಳಗೆ ಬರೋಕ್ಕಾಗಲ್ಲ, ನೀನು ಕೊಳಕ, ನೀನು ಇಲ್ಲಿ ನಿನಗೆ ಪ್ರವೇಶವಿಲ್ಲ ಅಂತ ಹೇಳ್ತಾರೆ. ಅದೇ ವಿಚಾರ ಬಸವಣ್ಣವ್ರಿಗೆ ಗೊತ್ತಾಗತ್ತೆ. ಬಸವಣ್ಣವರು, ಓಹೋ ಬಂದಿದ್ದಾರಾ, ಅವರೇ ನಿಜವಾದ ಶರಣರು, ಅವ್ರನ್ನ ಒಳಗೆ ಬಿಡಿ ಅಂತ ಹೇಳ್ತಾರೆ. ನನಗೆ ಅದು ಮನಸ್ಸಿಗೆ ನನಗೆ ಭಾಳ ಮುಟ್ತು. ಯಾಕಂದರೆ ಇವತ್ತು ನಮಗೆ ಪ್ರಶ್ನೆ ಬರ್ತಾ ಇದೆ, ಯಾರು ನಿಜವಾದ ಶರಣರು, ಏನು ಶರಣ ತತ್ವ ಅಂದರೆ, ಹೂ ಇಸ್ ಶರಣ ಅಂತ ಪ್ರಶ್ನೆ ಬರುತ್ತೆ. ನನಗೆ ನನ್ನ ಪ್ರಕಾರ ಒಂದು ಶರಣ ಅಂದರೆ ಯಾರು ಒಂದು ಸಮುದಾಯದಲ್ಲಿ ಹುಟ್ಟಿದ ತಕ್ಷಣ ಶರಣ ಆಗಲ್ಲ, ಅಥವಾ ಒಂದು ಆಚರಣೆ ಮಾಡಿದ ತಕ್ಷಣ ಶರಣ ಆಗಲ್ಲ. ಅದು ಒಂದು ಸಿದ್ಧಾಂತ. ಯಾರು ನನಗೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಳವಡಿಸ್ಕೊಂಡು ಅದನ್ನು ಒಂದು ಸಮಾಜಕ್ಕೋಸ್ಕರ ಶ್ರಮಿಸ್ತಾರೋ ಅವರೇ ನಿಜವಾದ ಶರಣರಾಗ್ತಾರೆ. ಅದು ಬರೀ ಬಸವ ತತ್ವದಲ್ಲಿ ಹೇಳೋದಷ್ಟೇ ಅಲ್ಲ, ಅದು ಮುಖ್ಯವಾಗಿ ನಮ್ಮ ಸಂವಿಧಾನದಲ್ಲೂ ಕೂಡ ಅದೇ ರೀತಿ ಹೇಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಸವ ತತ್ವದಲ್ಲೂ ಇದೆ, ಶರಣ ತತ್ವದಲ್ಲೂ ಇದೆ, ನಮ್ಮ ಸಂವಿಧಾನದಲ್ಲಿ ಇದೆ ಅಂದಾಗ ನಾವು ಉತ್ತಮ ಸಮಾಜ ಕಟ್ಟೋದರಲ್ಲಿ ಯಾರು ಬಸವಣ್ಣವ್ರನ್ನ ನಾವು ನಂಬ್ತೀವೋ ನಮಗೆ ಬಹಳ ಮುಖ್ಯವಾದ ದೊಡ್ಡ ಪಾತ್ರ ಇದೆ ಈ ಒಂದು ಉತ್ತಮ ಸಮಾಜದ ಕೊಡುಗೆ ದಿಕ್ಕಿನಲ್ಲಿ. ನನಗೆ ಸಮಾಜ ಅಂದಾಗ ಬಹಳ ಮುಖ್ಯವಾಗಿ ಸಮಾನತೆ ಅನ್ನೋದು ಒಂದು ಆದರ್ಶವಾದ ಆಲೋಚನೆ. ಆ ಸಮಾಜ ಅಂದಾಗ ನಾವೆಲ್ಲ ಬೇರೆ ಬೇರೆ ಜಾತಿಗಳು ಹುಟ್ಟಿರ್ಬೋದು, ಬೇರೆ ಬೇರೆ ಲಿಂಗಗಳು ಹುಟ್ಟಿರ್ಬೋದು, ಬೇರೆ ಬೇರೆ ಊರುಗಳು ಹುಟ್ಟಿರ್ಬೋದು, ಇದು ಯಾವುದು ನಮ್ಮ ಆಯ್ಕೆ ಅಲ್ಲ. ಆದರೆ ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ತನ, ಅದು ನಮ್ಮ ಆಯ್ಕೆ. ಹುಟ್ಟಿದ ಮೇಲೆ ಒಂದು ಸಮಾನತೆಗೋಸ್ಕರ ಶ್ರಮಿಸ್ತೀವಿ ಅಂದಾಗ ಅದೇ ಒಂದು ಉತ್ತಮ ಸಮಾಜದ ಕನಸು. ಅಂದರೆ ಹಿರಿಯರು ಹೇಳ್ತಾರೆ, ನೀವು ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬೇಡಿ, ನೀವು ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಿ. ಆ ಬಂಡೆ ಯಾವುದೇ ಸಮಾಜ, ಅದು ಒಂದು ಶರಣ ತತ್ವದಲ್ಲಿದೆ. ಮತ್ತೆ ನಮಗೆ ಈ ಶರಣ ತತ್ವನ ನಾವು ನಿಜವೂ ಅದನ್ನು ಒಂದು ಉತ್ತಮ ಸಮಾಜ ದಿಕ್ಕಿನಲ್ಲಿ ಒಂದು ಕಾರ್ಯರೂಪಕ್ಕೆ ತರಬೇಕು ಅಂದರೆ ನಮಗೆ ನ್ಯಾಯ ಭಾಳ ಮುಖ್ಯ ಆಗತ್ತೆ. ನ್ಯಾಯ ಅಂದರೆ ಏನು? ನ್ಯಾಯ ಸಂವಿಧಾನ ಪೀಠಿಕೆಯಲ್ಲೂ ಇದೆ. ನ್ಯಾಯ ಅಂದರೆ ನಾವು ನೋಡೋದು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಅಂದರೆ ಯಾರು ಜಾಸ್ತಿ ಪಡೆದಿದ್ದೀವೋ ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಆ ರೀತಿ ಒಂದು ಬ್ಯಾಲೆನ್ಸ್ ಆದರೆ ಒಂದು ಉತ್ತಮ ಸಮಾಜ ಕಟ್ಬೋದು. ಮತ್ತೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ವೈಜ್ಞಾನಿಕ ಮನೋಭಾವ. ಈ ವೈಜ್ಞಾನಿಕ ಮನೋಭಾವ ಅಂದಾಗ ನಮಗೆ ಯಾವ ಮೌಢ್ಯ, ಮ್ಯಾಜಿಕ್ ಇಲ್ಲದೆ ಅಂಕಿಅಂಶಗಳು, ಲಾಜಿಕ್ ಪ್ರಕಾರ ನಮ್ಮ ಸಮಾಜ ಕಟ್ಟಬೇಕು. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಮ್ಮ ಮಾದರಿ ದೇಶಗಳು ಯಾವ ಅಮೇರಿಕ ಅಲ್ಲ, ಯಾವ ಇಸ್ರೇಲ್ ಅಲ್ಲ, ಒಂದು 5 ದೇಶಗಳಿದೆ ನಾರ್ದರ್ನ್ ಯುರೋಪ್ನಲ್ಲಿ. ಆ 5 ದೇಶ ಫಿನ್ಲೆಂಡ್, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್. ಈ 5 ದೇಶಗಳು ಪ್ರಪಂಚದಲ್ಲಿ 200 ಚಿಲ್ಲರೆ ದೇಶಗಳಲ್ಲಿ ಅತಿ ಸಂತೋಷದ ದೇಶಗಳು ಈ ದೇಶಗಳಲ್ಲೇ ಇದೆ. ಆ ದೇಶಗಳಲ್ಲಿ ಲಿಂಗ ಅಸಮಾನತೆ ಇಲ್ಲ, ಆರ್ಥಿಕ ಅಸಮಾನತೆ ಇಲ್ಲ, ಜಾತಿಯ ಪರಿಕಲ್ಪನೆ ಇಲ್ಲ, ಶಿಕ್ಷಣ, ಆರೋಗ್ಯ ಪ್ರಪಂಚದಲ್ಲಿ ಉತ್ತಮ ಇದೆ. ಮತ್ತೆ ಪ್ರತಿಯೊಬ್ಬರು ಕೂಡ ವೈಜ್ಞಾನಿಕವಾಗಿ ಸಮಾಜ ನಿರ್ಮಾಣ ಮಾಡ್ತಾರೆ.
ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಧರ್ಮಗಳು ಅಥವಾ ಉತ್ತಮ ಧರ್ಮ ಬಸವ ಧರ್ಮನೇ ಇರ್ಬೋದು, ಖಂಡಿತ ನಮ್ಮ ಮನೆಗಳಲ್ಲಿ, ನಮ್ಮ ಮಠಗಳಲ್ಲಿ, ನಮ್ಮ ಧರ್ಮಕ್ಷೇತ್ರಗಳನ್ನು ಮುಂದುವರಿಸ್ಬೇಕು. ಆದರೆ ದೇಶ ನಿರ್ಮಾಣ ಮಾಡಬೇಕು ಅಂದಾಗ ವೈಜ್ಞಾನಿಕ ಮನೋಭಾವದಲ್ಲಿ ಮಾಡಿದ್ರೆ ಮಾತ್ರ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಸಾಧ್ಯ. ಸೊ ಇವತ್ತು ಬಸವ ತತ್ವ ಅಂತ ನಾವು ಹೇಳಿದಾಗ 21ನೇ ಶತಮಾನದ ಬಸವ ತತ್ವ ಹೆಂಗೆ ಗುರುತಿಸ್ತೀವಿ ಅಂದ್ರೆ ನಾವು ನಮ್ಮ ಶತ್ರುನ ಗುರುತಿಸ್ಬೇಕು. ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆನೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ. ಇದು ಯಾವಾಗಿಂದ? 12 ವರ್ಷಗಳಿಂದ ಅಲ್ಲ, 12,000 ವರ್ಷಗಳಿಂದ. ಯಾವಾಗ ನಾವೆಲ್ಲ ಆದಿವಾಸಿಗಳಾಗಿ ನಾವೆಲ್ಲ ಕೃಷಿ ಶುರು ಮಾಡಿದ್ವು, ಆವಾಗಿಂದ ಅಸಮಾನತೆಯ ವ್ಯವಸ್ಥೆ ಶುರುವಾಗಿದೆ. ಮೊದಲನೇ ಅಸಮಾನತೆ ನಮಗೆ ಪುರುಷ ಪ್ರಧಾನ ವ್ಯವಸ್ಥೆ ಇವತ್ತು ಜೀವಂತವಾಗಿದೆ. ಲಿಂಗ ಅಸಮಾನತೆ ನಮ್ಗೆ ಗೊತ್ತಿದೆ, ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕವಾಗಿ, ಸುರಕ್ಷತೆಯಲ್ಲಿ, ಸ್ವಾತಂತ್ರ್ಯದಲ್ಲಿ. ಮತ್ತೆ ಎರಡನೇ ಅಸಮಾನತೆ ಜಾತಿಯ ಅಸಮಾನತೆ. ಕೆಲವು ಸಮುದಾಯ ಹುಟ್ಟಿದ ತಕ್ಷಣ ಎಲ್ಲ ರೀತಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಭೂಮಿಯ ಸವಲತ್ತು ಪಡಿತೀವಿ. ಕೆಲವು ಸಮುದಾಯಗಳು ಎಲ್ಲ ರೀತಿ ವಂಚನೆ, ಆ ಶ್ರೇಣಿ, ಬಂಡವಾಳಶಾಹಿಯ ಒಂದು ರೀತಿಯ ಅಸಮಾನತೆ, ಹಿಂದುತ್ವದ ಒಂದು ಅಸಮಾನತೆ, ಭಾಷೆಯ ಅಸಮಾನತೆ. ಪ್ರತಿಯೊಂದು ಇದ್ರಾಗ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಭಾಷೆಯ ಅಸಮಾನತೆ ವಿರುದ್ಧ ಹೋರಾಟ ಮಾಡಿದಾಗ ನಾವು ಭಾಷೆ ಹೋರಾಟಗಾರರಾಗ್ತೀವಿ. ಈ ಹಿಂದುತ್ವದ ವಿರುದ್ಧ ಹೋರಾಟ ಮಾಡಿದ್ರೆ ಒಂದು ಯಥಾಸ್ಥಿತಿವಾದಿಗಳಾಗ್ತೀವಿ. ಈ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದಾಗ ನಾವು ಮಾರ್ಕ್ಸಿಸ್ಟ್, ಸೋಷಿಯಲಿಸ್ಟ್ ಈ ರೀತಿ ಆಗ್ತೀವಿ. ಈ ಜಾತಿ ಅಸಮಾನತೆ ವಿರುದ್ಧ ಹೋರಾಟ ಮಾಡಿದ್ರೆ ಜಾತಿ ವಿನಾಶಕಾರಿವಾದಿಗಳಾಗ್ತೀವಿ. ಮತ್ತೆ ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದಾಗ ಸ್ತ್ರೀವಾದಿಗಳಾಗ್ತೀವಿ. ಆದರೆ ಇದೆಲ್ಲ ಅಸಮಾನತೆಗಳ ವಿರುದ್ಧ ಹೋರಾಟ ಮಾಡಿದಾಗ ಏನಾಗ್ತೀವಿ? ಅವಾಗ ಬಸವ ತತ್ವದ ಅನುಯಾಯಿಗಳಾಗ್ತೀವಿ. ಸೊ ಈ ಎಲ್ಲ ಅಸಮಾನತೆಗಳನ್ನ ಹೋಗಲಾಡಿಸೋದು ನಮ್ಮ ಉದ್ದೇಶ ಆಗಬೇಕು. ಈ ಉದ್ದೇಶ ಆಗಬೇಕು ಅಂದ್ರೆ ಬಹಳ ಮುಖ್ಯವಾಗಿ ನಾವು ಕಾನೂನು ರೂಪಿಸೋರು, ನೀತಿ ಯೋಜನೆ ತರೋರಾಗಬೇಕು. ನಾವು ಅಂದ್ರೆ ಯಾರು? ನಾನು ಹೇಳಿದ್ದೀನಿ, ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ. ನಾವು ಅಂದ್ರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು. ನಾವು ಆ ರೀತಿ ತಂದರೆ ಮುಂದಿನ ಭವಿಷ್ಯ ನಮ್ಮ ಮಕ್ಕಳಿಗೆ, ನಮಗಾಗಿರೋ ಅನ್ಯಾಯಗಳು ಆಗದೇ ನಾವು ನೋಡ್ಕೋಬಹುದು. ಸಮಾಜದ ಸಮಸ್ಯೆಗಳಿಗೆ ನಾವೊಂದು ಪರಿಹಾರ ಕೊಡ್ಬೋದು. ಈ ವೇದಿಕೆಯಲ್ಲಿ ಅನೇಕರು ವಿದ್ಯಾದಾಸೋಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಇವತ್ತು ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣನೇ ಪರಿಹಾರ ಅಂತೀವಿ. ಆದರೆ ಶಿಕ್ಷಣ ಅನ್ನೋದು ಬರೀ ಕೇವಲ ಪಠ್ಯ ಪುಸ್ತಕದ ಶಿಕ್ಷಣ ಅಲ್ಲ. ಶಿಕ್ಷಣ ಅನ್ನೋದು ಚಳುವಳಿಯ ಶಿಕ್ಷಣನು ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ಪಠ್ಯ ಪುಸ್ತಕದಲ್ಲಿ ಇವತ್ತಿನ ದಿನ ಏನ್ ಬರೀತಾರೆ ಅಂದ್ರೆ, ಆಳುವ ಶಕ್ತಿಗಳಿಗೆ ಏನ್ ಅನುಕೂಲ ಇರುತ್ತೋ ಅದೇ ನಾವು ಪಠ್ಯ ಪುಸ್ತಕದಲ್ಲಿ ಓದ್ತೀವಿ. ಅದರಿಂದ ನಮ್ಮ ಜೀವನಕ್ಕೆ ಒಂದು ಹೊಟ್ಟೆ ಪಾಡಿಗೆ ಒಳ್ಳೇದಾಗಬಹುದು, ಒಂದು ಬಾಡಿಗೆ ಕಟ್ಟೋದು, ನಮ್ಮ ಜೀವನಕ್ಕೆ ಏನ್ ಬೇಕಾಗುತ್ತೋ. ಆದ್ರೆ ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ನಮಗೆ ಚಳುವಳಿಯ ಶಿಕ್ಷಣ, ಹೋರಾಟದ ಶಿಕ್ಷಣ, ಅನ್ಯಾಯದ ವಿರುದ್ಧದ ನಮಗೆ ಜಾಗೃತಿಯ ಶಿಕ್ಷಣನೂ ಕೂಡ ಬಹಳ ಮುಖ್ಯ ಆಗತ್ತೆ. ಮತ್ತೆ ಬಹಳ ಮುಖ್ಯವಾಗಿ ನಾವು ಓದ್ಕೋಬೇಕಾಗಿರೋದು ನಮ್ಮ ಆರ್ಟ್ಸು, ಹ್ಯುಮ್ಯಾನಿಟೀಸು, ಇತಿಹಾಸ. ನಮ್ಗೆ ಗೊತ್ತಿದೆ, ಹೇಳ್ತಾರೆ ಹಿರಿಯರು, ಇತಿಹಾಸ ತಿಳಿದಿರದೇ ಇರೋರು ಇತಿಹಾಸ ಸೃಷ್ಟಿಸಲಾರು ಅಂತ. ನಾವು ನಮ್ಮ ವೈಜ್ಞಾನಿಕ ಇತಿಹಾಸ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಓದ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ನಾಲ್ಕು ಇಟ್ಕೊಳ್ಳಿ, ಮ್ಯಾಥ್ಸು, ಸೈನ್ಸು, ಕಾಮರ್ಸು ಬಹಳ ಮುಖ್ಯ ಆಗತ್ತೆ. ಆದರೆ ದೇಶ ನಿರ್ಮಾಣ ಮಾಡೋರಂದ್ರೆ ಬಹಳ ಉತ್ತಮವಾಗಿ ಯಾರು ಮಾಡ್ತಾರೆ ಅಂದರೆ ಆರ್ಟ್ಸ್ ಸ್ಟೂಡೆಂಟ್ಸೇ ಬಹಳ ಮುಖ್ಯವಾಗಿ ಮಾಡೋದು. ಸೊ ಆ ಆರ್ಟ್ಸನ್ನು ಓದೋದು ಕೂಡ ಬಹಳ ಮುಖ್ಯ ಆಗತ್ತೆ ಇವತ್ತಿನ ದಿನ. ಕೊನೆಯದಾಗಿ ಒಂದು ಹೇಳ್ತೀನಿ, ನಮ್ಗೆ ಇವತ್ತಿನ ದಿನ ದೇಶ ಪರ, ದೇಶ ವಿರೋಧ, ದೇಶದ್ರೋಹಿ, ದೇಶಭಕ್ತ ಅಂತ ಒಂದು ರೀತಿ ಚರ್ಚೆ ಆಗ್ತಾ ಇದೆ. ಏನಿದು ದೇಶ? ವಾಟ್ ಈಸ್ ದ ನೇಷನ್? ದೇಶ ಅನ್ನೋದು ಬರೀ ಜನ ಅಲ್ಲ. ದೇಶ ಅನ್ನೋ ಗಡಿಗಳು ಮೀರಿ, ದೇಶಗಳನ್ನ ಸರ್ಕಾರಗಳು ಮೀರಿ, ದೇಶ ಅನ್ನೋದು ಒಂದು ಕಲ್ಪನೆ, ಒಂದು ಪರಿಕಲ್ಪನೆ. ನೇಷನ್ ಇಸ್ ಅನ್ ಇಮ್ಯಾಜಿನೇಷನ್. ನಮ್ಗೆ ಇವತ್ತಿನ ದಿನ ಆ ಒಂದು ಹಿಂದೂ ರಾಷ್ಟ್ರ ಬಲಪಂಥಿ ಆಗಿರ್ಬೋದು, ಒಂದು ಯಥಾಸ್ಥಿತಿ ಮನೋವಾದ ಆಗಿರ್ಬೋದು, ಅಥವಾ ಕಮ್ಯುನಿಸ್ಟ್ ಎಳಪಂಥಿ, ಈ ದೇಶಗಳು ಯಾವುದು ನಮ್ಮ ದೇಶ ಅಲ್ಲ. ನಮ್ಮ ಕಾಲ್ಪನಿಕ ಒಂದು ಕಲ್ಪನೆ, ಉತ್ತಮ ದೇಶ ಅಂದರೆ ಒಂದು ಬುದ್ಧ, ಬಸವ, ಅಂಬೇಡ್ಕರಿನ, ಪೆರಿಯಾರ್, ಪುಲೆ, ಕುವೆಂಪುನ ಸಮಾಜದ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ದೇಶ. ಆ ದೇಶದ ಹಾದಿನ ನಾವು ಕೆಲಸ ಮಾಡಿದ್ರೆ ಮುಂದಿನ ತಲೆಮಾರುಗಳು, ನಾನು ಹೇಳ್ದಂಗೆ, ನಮಗಾಗಿರೋ ಅನ್ಯಾಯಗಳು ಆಗದಿರೋ ನಾವು ನೋಡ್ಕೋಬೋದು ಅಂತ ಹೇಳಿ, ಕೊನೆಯದಾಗಿ ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮ ಬಸವ ಶರಣ ತತ್ವದಲ್ಲಿ ಬಹಳ ಮುಖ್ಯವಾಗಿ ಏನಿದೆ ಅಂದರೆ, ಅನ್ಯಾಯದ ವಿರುದ್ಧ ಪ್ರತಿರೋಧ ಇದೆ. ಆ ಪ್ರತಿರೋಧ ಬರೀ ಸಮಾಜದಲ್ಲಿ ನಡೆಯೋದಷ್ಟೇ ಅಲ್ಲ, ಆ ಒಂದು ರೀತಿ ಮೆಟಫಿಸಿಕಲ್ ಆಗಿ, ಆಧ್ಯಾತ್ಮಕವಾಗೂ ಒಂದು ಪ್ರತಿರೋಧ ನಮ್ಮ ಬಸವ ತತ್ವದಲ್ಲಿದೆ.
ಆ ಪ್ರತಿರೋಧ ಈ ವಚನ ಎದ್ದು ಕಾಣುತ್ತೆ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಣಿರೋ, ಸತ್ಯವನ್ನು ನುಡಿಪುದೇ ದೇವಲೋಕ, ಮಿಥ್ಯವನ್ನು ನುಡಿಪುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀನೇ ಪ್ರಮಾಣ. ಸೊ ಇವತ್ತು ನಿಮ್ಮೆಲ್ಲರ ಜೊತೆ ಸೇರಿ ಈ ಒಂದು ಬಹಳ ಅರ್ಥಪೂರ್ಣವಾದ ಬಸವತತ್ವದ ಕಾರ್ಯಕ್ರಮದಲ್ಲಿ ಶ್ರೀ ನಿರಂಜನ ಪೀಠ ಮಾಡಾಳ್ನಲ್ಲಿ ನನಗೂ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಗಿದೆ. ಎಲ್ಲರಿಗೂ ಶರಣ.